ಆಗ್ಬೇಕು. ಅಷ್ಟು ಅಮೌಂಟ್ ತಗೊಂಡು ಈಗ ಈ ತರ ಮಾತಾಡೋದಕ್ಕೆ ನೆಗೆಟಿವ್ ಅಂತ ಮಾತಾಡ್ಬೇಡಿ. ನೀವು ಆ ತರ ಮಾತಾಡೋ ರೈಟ್ಸ್ ನಿಮ್ಗಿಲ್ಲ. ನೀವ್ ಯಾರು ಮಾತಾಡೋದಕ್ಕೆ ಆ ತರ? ನನ್ ಬಗ್ಗೆ ಮಾತಾಡೋಂತ ಅವಶ್ಯಕತೆ ಇಲ್ಲ. ಈ ತರ ಫುಲ್ ಗರಂ ಆಗಿರೋದಂತೂ ನಮ್ಮ ಸಂಗೀತ ಅಕ್ಕ ಅವರು. ಬಿಗ್ ಬಾಸ್ ಮನೇಲಿ ಈಗ ಬಿಗ್ ಬಾಸ್ ಅವ್ರು ಕೂರಿಸ್ಬಿಟ್ಟು ಒಂದು ಅಗ್ನಿ ಪರೀಕ್ಷೆ ತರ ಇಟ್ಟಿದ್ದಾರೆ. ಈ ಕಡೆ ತರಿಷಕ್ಕ ಅವರು ಮತ್ತೆ ಈ ಕಡೆ ಸಂಗೀತ ಅಕ್ಕ ಅವರು. ಅಂದ್ರೆ ಅವರ ಒಂದು ಲೀಡರ್ಸ್ ಬಗ್ಗೆ ಮಾತಾಡೋದಕ್ಕೆ ಫ್ರೀ ಆಗಿ ಒಂದು ಸ್ಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಜ್ ಅಲ್ಲಿ ಸಂಗೀತ ಅಕ್ಕ ಅವ್ರ ಟೀಮ್ ಅಲ್ಲಿ ಇರುವಂತಹ ಮೈಕಲ್ ಅಣ್ಣವರು ಒಂದು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಅವ್ರಿಗೆ ಬಂದಿರುವಂತಹ ದುಡ್ಡನ್ನ ಶೇರ್ ಮಾಡೋದಕ್ಕೆ ರೆಡಿ ಇಲ್ಲ, ಈಕ್ವಲ್ ಶೇರ್ ಅವ್ರು ಮಾಡೋದೇ ಇಲ್ಲ ಅನ್ನೋ ತರ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ. ಸೊ ಅದಕ್ಕೆ ಅವರು ಸಂಗೀತಕ್ಕ ಹೇಳ್ತಾರೆ, ನೀವು ಇಷ್ಟು ಎಲ್ಲರಿಗಿಂತಲೂ ತುಂಬಾ ಎಷ್ಟು ದುಡ್ಡು ತಗೊಂಡು ಈ ತರ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ಕೇಳ್ತಾರೆ. ಅಂಡ್ ಮೈಕಲ್ ಅದಕ್ಕೆ ಹೇಳ್ತಾರೆ, ನೆಗೆಟಿವ್ಗೆ ಒಂದು ಮೈನ್ ಇದೆ, ನೆಗೆಟಿವ್ ಎನರ್ಜಿಗೆ ಮೈನ್ ಯಾರಪ್ಪ ಅಂದ್ರೆ ಸಂಗೀತನೇ. ಅವ್ರಿಗೆ ಬಂದಿರೋಂಥ ದುಡ್ಡಲ್ಲಿ ಯಾರಿಗೂ ಶೇರ್ ಮಾಡುವಂತ ಮನ್ಸಿಲ್ಲ, ಜಸ್ಟ್ ಎಲ್ಲ ಇನ್ಈಕ್ವಲ್ ಮಾಡ್ತಾರೆ, ಈಕ್ವಲ್ ಆಗಿ ಶೇರ್ ಮಾಡೋದಕ್ಕೆ ಆಗೋದೇ ಇಲ್ಲ ಅವ್ರಿಗೆ. ಬೇಕಾದ್ರೆ ರಿಟರ್ನ್ ತಗೊಂತೀನಿ ಅಂತ ಬೇರೆ ಹೇಳ್ತಾರೆ. ಅವ್ರೊಂದು ಲೀಡರ್ ಆಗೋದಕ್ಕೆ ಇದೇ ಅಲ್ಲ, ಕರೆಕ್ಟೇ ಅಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರ್ತಾರೆ. ಅಂಡ್ ನೆಗೆಟಿವ್ ಅಂತ ಪದೇ ಹೇಳ್ತಾ ಇರ್ತಾರೆ. ನೆಗೆಟಿವ್ ರೂಟ್ ಅವರು ಅಂತ ಹೇಳ್ತಾ ಇರ್ತಾರೆ. ನೆಗೆಟಿವ್ ಮನೆಯಲ್ಲೆಲ್ಲ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಸಂಗೀತನೇ ಅನ್ನೋ ತರ ಹೇಳ್ತಿದ್ರು. ಬಟ್ ಈಗ ಸಂಗೀತಕ್ಕೆ ಅವ್ರು ಅದಕ್ಕೆ ಹೇಳ್ತಿದ್ರು, ನೀವ್ ಅದರ ನೆಗೆಟಿವ್ ಅಂತ ನನ್ನ ಬಗ್ಗೆ ನಿಮ್ಗೆ ಮಾತಾಡೋಂತ ಅವಶ್ಯಕತೆ ಇಲ್ಲ, ನಿಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ಸಹ ಮೈಕಲ್ ಅವ್ರು ಹೇಳ್ತಾರೆ, ನನಗೆ ಮಾತಾಡುವಂತ ಸ್ವಾತಂತ್ರ್ಯ ಇದೆ, ನನಗೆ ಫ್ರೀಡಮ್ ಇದೆ ಮಾತಾಡೋದಕ್ಕೆ, ನೀನ್ ಯಾರು ಕೇಳೋದಕ್ಕೆ ಅನ್ನೋ ಮತ್ತೆ ಜಗಳವನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಸಂಗೀತಕ್ಕೆ ಸ್ವಲ್ಪ ಎಮೋಷನಲ್ ಆಗ್ತಾರೆ. ನೀವು ಮಾತಾಡ್ಬೇಡಿ ಅನ್ಕೊಂಡು ನೆಗೆಟಿವ್ ಬಗ್ಗೆ ನನ್ನ ಬಗ್ಗೆ ನೀವು ಸ್ಪ್ರೆಡ್ ಮಾಡ್ಬೇಡಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಬಿಗ್ ಬಾಸ್ ನಲ್ಲಿ ಯಾರು ನಿಜವಾದ ನೆಗೆಟಿವ್ ಯಾರು ಪಾಸಿಟಿವ್ ಅಂತ ಗೊತ್ತಾಗ್ತಾನೆ ಇಲ್ಲ. ಒಂದ್ಸರಿ ಇವ್ರು ಅನ್ನಿಸ್ತಾರೆ, ಒಂದ್ಸರಿ ಅವ್ರು ಅನ್ನಿಸ್ತಾರೆ. ಬಟ್ ಆದ್ರೂ ಸಹ ಮೈಕಲ್ ಅಣ್ಣವರ ಒಂದು ಮಾತಾಡೋ ವೇ ಅನ್ನೋದು ಸ್ವಲ್ಪ ಕಂಟ್ರೋಲಿಂಗ್ ಅಲ್ಲಿ ಇರ್ಬೇಕಿತ್ತು ಅಂತ ಅನಿಸ್ತಾ ಇದೆ. ಇವನ್ ಅವ್ರು ದುಡ್ಡು ಕೊಡ್ಲಿಲ್ವಾ, ಬೇಡ ನಿಮ್ಗೆ ಆ ಟೀಮ್ ಬೇಡ ಅಂತ ನೀವು ಹೇಳ್ಬೇಕಿತ್ತು ಡೈರೆಕ್ಟ್ ಆಗಿ. ಬಟ್ ಅದು ಬಿಟ್ಟು ನೀವು ಅವ್ರು ದುಡ್ಡು ಕೊಟ್ಟಿರೋದೇ ನೆಗೆಟಿವ್ ಅನ್ನೋ ವರ್ಡ್ಸ್ ಯೂಸ್ ಮಾಡೋದು ಸ್ವಲ್ಪ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಅದು ಒಂದು ಹೆಣ್ಣು ಹುಡುಗಿ ಮೇಲೆ ಈ ತರ ಒಂದು ವರ್ಡ್ಸ್ ಅನ್ನ ನಾವು ಹಾಕಿದಾಗ ಅದು ಅವ್ರಿಗೆ ಡಿಪ್ರೆಷನ್ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈಗ ಅದೇ ರೀತಿ ವಾಶ್ರೂಮ್ ಅಲ್ಲಿ ಹೋಗಿ ಸಂಗೀತಕ್ಕೆ ಅವ್ರು ತುಂಬಾ ಎಮೋಷನಲ್ ಆಗಿ ಅಳ್ತಾ ಇದ್ದಾರೆ. ಬಟ್ ಅವ್ರನ್ನ ಎಷ್ಟು ಕುಗ್ಗೋಗ್ತಾ ಇದಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಟಾರ್ಗೆಟ್ ಅವರೇ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ಅವರು ಈಗಲೇ ಸ್ವಲ್ಪ ಕುಗ್ಗೋಗಿದ್ದಾರೆ. ಅದ್ರಲ್ಲಿ ಇಂಥ ಒಂದು ವರ್ಡ್ಸ್ ಅವ್ರ ಕಿವಿ ಬಿದ್ದಾಗ ಇನ್ನಷ್ಟು ಕುಗ್ಗೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಟ್ ಏನೇ ಆಗ್ಲಿ ಇಲ್ಲಿ ಬಿಗ್ ಬಾಸ್ ಮೇಲೆ ನಿಜವಾಗ್ಲೂ ಯಾರು ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರುತ್ತಲ್ಲ ನೋಡುವಂತವ್ರಿಗೆ. ಸೊ ನಿಮ್ ಪ್ರಕಾರ ನಿಜವಾಗ್ಲೂ ಸಂಗೀತಕ್ಕೆ ಅವ್ರು ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರ ಅಥವಾ ಮೈಕಲ್ ಅಣ್ಣ ಹೇಳಿದ ಮಾತು ನಿಜಾನ? ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕಿ. ನಾನು ಹೇಳಿದಂತ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದೇ ತರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲ್.